ಸಕ್ಸಸ್ ಮ್ಯಾರೇಜ್ ಸ್ಟೋರಿಗೆ 5 ಸೂತ್ರಗಳು ಅಂತ. ಹೇಗೆ ಬದುಕಿ ಬಾಳ್ತಾರೆ ಅನ್ನೋದಷ್ಟೇ ಮ್ಯಾಟರ್. ಆಫ್ಟರ್ 25 ಇಯರ್ಸ್ ಆದಮೇಲೆ ಡಿವೋರ್ಸ್ ತಗೊಂಡಿರೋದನ್ನ ನೋಡಿದ್ದೀವಿ. ಮಕ್ಕಳಿಲ್ಲ ಅಂದ ತಕ್ಷಣ ಹೆಂಡತಿ ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಬಿಡೋದು. ಅಷ್ಟಕ್ಕೆ ಆ ಜಾಗದಲ್ಲಿ ಆ ಹೆಣ್ಣನ್ನು ಇಟ್ಟು ನೋಡಿ, ಯಾಕೆಂದರೆ ಅವಳ ಮನಸ್ಥಿತಿನೂ ಹಾಗೆ ಇರುತ್ತೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಸ್ಪೆಷಲ್ ಡೇ, 12th ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ. ವೆಲ್ಕಮ್ ಬ್ಯಾಕ್ ಟು ಎಲ್ರಿಗೂ ಪವನ ಕನ್ನಡ ವ್ಲಾಗ್ಸ್. ದೇವಸ್ಥಾನಕ್ಕೆ ಹೋಗಿ ರಶ್ ಏನಿರಲಿಲ್ಲ. ಆ್ಯಕ್ಚುಲಿ ಇವತ್ತು ಮಂಡೇ, ಮೇ 25th. ನನ್ನ ವಿಡಿಯೋ ಯಾವತ್ತು ಅಪ್ಲೋಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ 2 ವೀಡಿಯೋಸ್ ರೆಡಿಯಾಗಿದೆ. ಹಾಗಾಗಿ ಇದು ಮೋಸ್ಟ್ಲಿ ಇನ್ನೊಂದು 3-4 ಡೇಸ್ ಮೇಲೆ ಅಂತ ಅನ್ಕೋತೀನಿ. ಇಲ್ಲಾಂದರೆ ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ಇದನ್ನು ಅಪ್ಲೋಡ್ ಮಾಡ್ತೀನಿ. ತಮ್ಲೈನಲ್ಲಿ ನೋಡಿರ್ತೀರ, ಸಕ್ಸಸ್ ಮ್ಯಾರೇಜ್ ಸ್ಟೋರಿಗೆ 5 ಸೂತ್ರಗಳು ಅಂತ. ನಾನು ಇದನ್ನು ಹೇಳೋಕ್ಕೆ ಅಷ್ಟು ಯೋಗ್ಯತೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಒಂದು ಇದರಲ್ಲಿ, ನನ್ನ ಪರ್ಸ್ಪೆಕ್ಟಿವ್ನಲ್ಲಿ ಡೆಫಿನೆಟ್ಲಿ ಯೋಗ್ಯತೆ ಇದೆ. ಯಾಕೆ ಅಂದರೆ ಗಂಡ ಹೆಂಡತಿ ಬಗ್ಗೆ ಮಾತಾಡೋಕ್ಕಾಗಲಿ, ಅವ್ರ ಅನ್ಯೋನ್ಯತೆ ಬಗ್ಗೆ ಮಾತಾಡಲಿಕ್ಕಾಗಲಿ ಎಕ್ಸ್ಪೀರಿಯೆನ್ಸ್ ಅನ್ನೋದು ನನ್ನ ಪ್ರಕಾರ ಮ್ಯಾಟರ್ ಅಲ್ಲ. ಅವ್ರು ಹೇಗೆ ಬದುಕಿ ಬಾಳ್ತಾರೆ ಅನ್ನೋದಷ್ಟೇ ಮ್ಯಾಟರ್. ಫಾರ್ ಎಕ್ಸಾಂಪಲ್ 25 ಇಯರ್ಸ್ ಆಗಿರಲಿ, 50 ಇಯರ್ಸ್ ಆಗಿರಲಿ, ಎಷ್ಟೋ ಜನ ಆಫ್ಟರ್ 25 ಇಯರ್ಸ್ ಆದಮೇಲೆ ಡಿವೋರ್ಸ್ ತಗೊಂಡಿರೋದನ್ನ ನೋಡಿದ್ದೀವಿ. ಮತ್ತು ಮುನ್ಸ್ಕೊಂಡು ತಿಂಗಳಾನ್ಗಟ್ಲೆ ಮಾತಾಡದೇ ಇರೋದನ್ನ ನೋಡಿದ್ದೀನಿ. ಏಜ್ ಆಗಿರ್ತದೆ ಅವ್ರಿಗೆ, ಇಲ್ಲಾಂದರೂ ಒಂದು 50 ವರ್ಷ 40 ವರ್ಷ ಈ ಥರ ಆಗಿರುತ್ತೆ. ನಾನೇ ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ. ನಾನು ಕೂಡ ಅವರು ಒಂದು ಜಗಳ ಆಡ್ಕೊಂಡು 1 ತಿಂಗಳು 2 ತಿಂಗಳು ಮಾತು ಬಿಟ್ಟಿರ್ತಾರೆ. ಇದೆಲ್ಲ ನೋಡಿದಾಗ ನಿಜವಾಗ್ಲೂ ನಾನು ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಿಕಾಸ್ ನಾವಂತೂ ತುಂಬ ಅನ್ಯೋನ್ಯವಾಗಿದ್ದೀವಿ. ದೃಷ್ಟಿ ಆಗದೆ ಇರಲಿ ಯಾರ್ದೂ. ಹೀಗೆ ಇರಬೇಕು ಅನ್ನೋದು ಕೂಡ ನನ್ನ ಆಸೆ. ನನ್ನ ಗಂಡಂಗೆ ಆಯಸ್ಸು ಆರೋಗ್ಯ ನನ್ನ ದೇವ್ರು ಕೊಡಲಿ ಅನ್ನೋದಷ್ಟೇ ನಾನು ಕೇಳೋದು. ನನ್ನ ಬಗ್ಗೆ ನಾನು ಯಾವತ್ತೂ ಕೇಳಲ್ಲ, ಅವ್ರ ಬಗ್ಗೆನೇ ನಾನು ಕೇಳೋದು. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. 5 ಸೂತ್ರಗಳು ಹೇಳಿದೆ ಅಲ್ವಾ. ಮೊದಲನೇದು, ಫಸ್ಟ್ ಇರಬೇಕಾಗಿದ್ದು ಪ್ರೀತಿ, ನಂಬಿಕೆ, ಹೊಂದಾಣಿಕೆ, ಫ್ಯಾಮಿಲಿ ಕಮಿಟ್ಮೆಂಟ್, ಆ್ಯಂಡ್ ಲಾಸ್ಟ್ ಒನ್ ಸಪೋರ್ಟ್. ಪ್ಯೂರ್ ಲವ್ ಅನ್ನೋದು ಇದ್ದರೆ ಆ ಸಂಬಂಧ ಗಟ್ಟಿಯಾಗಿರುತ್ತೆ. 2ನೇದು ಹೊಂದಾಣಿಕೆ. ಗಾದೆ ಹೇಳ್ತಾರೆ ಕನ್ನಡದಲ್ಲಿ, ಒಂದು ಎತ್ತು ಏರ್ಗಿಳಿತು, ಕೋಣ ನೀರ್ಗಿಳಿತು ಅಂತ. ಹಾಗಿರಬಾರ್ದು. ಏಕೆಂದರೆ ಗಂಡ ಒಂದು ಡಿಸಿಷನ್ ತಗೊಂಡ್ರೆ ಹೆಂಡತಿ ಅದಕ್ಕೆ ಅಪೋಸಿಟ್ ಆಗಿರಬಾರ್ದು. ಎಲ್ಲ ಥರನೇ ಇರಬೇಕು ಅಂತಲ್ಲ. ಸರಿ ಇಲ್ದಿರೋದ ಸರಿ ಇಲ್ಲ ಅಂತಲೇ ಹೇಳಬೇಕು, ಸರಿ ಇರೋದನ್ನ ತುಂಬ ಚೆನ್ನಾಗಿದೆ ಐಡಿಯಾ ಅಂತಲೇ ಹೇಳಬೇಕು. ಬಟ್ ಎಲ್ಲದರಲ್ಲೂ ಆ ಥರ ಆಗೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಅದು ನಾನು ಗಾದೆ ಹೇಳೋದ್ನಲ್ಲ, ಹಾಗಾಗುತ್ತೆ. ಹಾಗಾಗಿ ಹೊಂದಾಣಿಕೆ ತುಂಬ ಇಂಪಾರ್ಟೆಂಟ್. 3ನೇದು ನಂಬಿಕೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು. ಅಂದರೆ ಗಂಡ, ಫಾರ್ ಎಕ್ಸಾಂಪಲ್ ನಮ್ಮದೇ ಇವಾಗ ಬ್ಯಾಂಗ್ಳೂರಲ್ಲಿ ಹಸ್ಬೆಂಡ್ ಇರ್ತಾರೆ, ನಾನು ಇಲ್ಲಿರ್ತೀನಿ. ಬಟ್ ನನಗೆ ಡೀಪಾಗಿ ನಂಬಿಕೆ ಇದೆ ನನ್ನ ಹಸ್ಬೆಂಡ್ ಏನು ಅಂತ ಅನ್ನೋದು. ಅವರಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ, ನಾನೇನು ಅಂತ ಅನ್ನೋದು. ನಂಬಿಕೆ ಇರಬೇಕು. ಬಟ್ ಆ ನಂಬಿಕೆನ ಹೆಂಡತಿಯಾಗಲಿ ಗಂಡ ಆಗಲಿ ಉಳಿಸ್ಕೋಬೇಕು. ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡ್ತಿದ್ದೆ. ಪಾಪ ಅವ್ರ ಹಸ್ಬೆಂಡ್ ಏನೋ ಬಿಟ್ಟೋಗಿ 10 ವರ್ಷ ಆಯಿತು, ಮದುವೆಯಾಗಿ ಮಕ್ಕಳಿಲ್ಲ ಅಂದ್ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡು ಆ ಹುಡುಗಿ ಡೈಲಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕೋದನ್ನ ನೋಡಿದ್ದೀನಿ. ಪಾಪ ಅದು ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ. ಮಕ್ಕಳಿಲ್ಲ ಅಂದ ತಕ್ಷಣ ಹೆಂಡತಿ ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಬಿಡೋದು. ಅಷ್ಟಕ್ಕೆ ಮದುವೆ ಆಗಿದ್ದ ನೀವು ಮಕ್ಳಿಗೋಸ್ಕರ ಮದುವೆ ಆಗಿರೋದು. ಹಾಗಾದರೆ ಆ ಹೆಂಗಸು ಒಂದು ಮಿಷಿನ್ ಅಷ್ಟೇ, ಮಕ್ಕಳನ್ನ ಎತ್ಕೊಡೋ ಅಂತ ಒಂದು ಮಿಷಿನ್ ಅಷ್ಟೇ. ಏನು ಗಾಯ್ಸ್ ಅಂದರೆ 10 ವರ್ಷದ ನಿಮ್ಮ ಪ್ರೀತಿ ಹಂಗಾರೆ ಜಸ್ಟ್ ಫಾರ್ ಅಟ್ರ್ಯಾಕ್ಷನ್. ನಾನು ಅವಾಗಲೇ ಹೇಳ್ದಾಗೆ ಹಂಗಾರೆ ಅದು ಪ್ರೀತಿನೇ ಅಲ್ಲ. ಹಂಗಾದರೆ ಯಾರೇ ಆದರೂ ಅಷ್ಟೇ, ಮದುವೆ ಆಗ್ತಾಯಿದ್ದೀವಿ, ಒಬ್ರಿಗೆ ನಮ್ಮ ಲೈಫ್ನ ಕೊಡ್ತಾಯಿದ್ದೀವಿ ಅಂದರೆ ಅದು ಲಾಸ್ಟ್ವರೆಗೂ ನಂಬಿಕೆ ಇರಬೇಕು. ಬಟ್ ಆ ನಂಬಿಕೆನ ಹೆಂಡತಿಯಾಗಲಿ ಗಂಡ ಆಗಲಿ ಉಳಿಸ್ಕೋಬೇಕು. ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡ್ತಿದ್ದೆ. ಪಾಪ ಅವ್ರ ಹಸ್ಬೆಂಡ್ ಏನೋ ಬಿಟ್ಟೋಗಿ 10 ವರ್ಷ ಆಯಿತು, ಮದುವೆಯಾಗಿ ಮಕ್ಕಳಿಲ್ಲ ಅಂದ್ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡು ಆ ಹುಡುಗಿ ಡೈಲಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕೋದನ್ನ ನೋಡಿದ್ದೀನಿ. ಪಾಪ ಅದು ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ. ಮಕ್ಕಳಿಲ್ಲ ಅಂದ ತಕ್ಷಣ ಹೆಂಡತಿ ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಬಿಡೋದು. ಅಷ್ಟಕ್ಕೆ ಮದುವೆ ಆಗಿದ್ದ ನೀವು ಮಕ್ಳಿಗೋಸ್ಕರ ಮದುವೆ ಆಗಿರೋದು. ಹಾಗಾದರೆ ಆ ಹೆಂಗಸು ಒಂದು ಮಿಷಿನ್ ಅಷ್ಟೇ, ಮಕ್ಕಳನ್ನ ಎತ್ಕೊಡೋ ಅಂತ ಒಂದು ಮಿಷಿನ್ ಅಷ್ಟೇ. ಏನು ಗಾಯ್ಸ್ ಅಂದರೆ 10 ವರ್ಷದ ನಿಮ್ಮ ಪ್ರೀತಿ ಹಂಗಾರೆ ಜಸ್ಟ್ ಫಾರ್ ಅಟ್ರ್ಯಾಕ್ಷನ್. ನಾನು ಅವಾಗಲೇ ಹೇಳ್ದಾಗೆ ಹಂಗಾರೆ ಅದು ಪ್ರೀತಿನೇ ಅಲ್ಲ. ಹಾಗಾದರೆ ಯಾರೇ ಆದರೂ ಅಷ್ಟೇ, ಮದುವೆ ಆಗ್ತಾಯಿದ್ದೀವಿ, ಒಬ್ರಿಗೆ ನಮ್ಮ ಲೈಫ್ನ ಕೊಡ್ತಾಯಿದ್ದೀವಿ ಅಂದರೆ ಅದು ಲಾಸ್ಟ್ವರೆಗೂ ನಮ್ಮ ಉಸಿರು ನಿಲ್ಲೋವರೆಗೂ ಆ ಸಂಬಂಧ ಹಾಗೇ ಉಳ್ಕೋಬೇಕು, ಹಾಗೆ ಇಟ್ಕೊಳ್ಳಿ ಕೂಡ. ಅದು ಚೆನ್ನಾಗಿರಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಇನ್ನೊಬ್ಬರನ್ನ ಅಫೇರ್ ಇಟ್ಕೊಂಡಿದ್ದಾರೆ ಅಂತ. ಮದುವೆ ಅನ್ನೋದು ಹಲವಾರು ಶಾಸ್ತ್ರಗಳನ್ನ ಮಾಡಿಸಿ, ಜ್ಯೋತಿಷ್ಯ ನೋಡಿ, ಸಪ್ತಪತಿನ ತುಳಿದು
ಆಣೆ ಮಾಡಿ ಕೊನೆವರೆಗೂ ನೀನು ಕೈ ಬಿಡಲ್ಲ, ಏನೇ ಕಷ್ಟ ಬಂದರೂ ಹೊಂದಾಣಿಕೆಯಿಂದ ನಡ್ಕೊ ಹೋಗೋಣ ಅಂತ ಹೇಳಿ 3 ಗಂಟನ್ನು ಹಾಕಿ ತಾಳಿನ ಕಟ್ಟು. ಇದೆಲ್ಲ ಸುಮ್ಮನೆ ನಡೆಯಲ್ಲ, ಅದೆಲ್ಲ ಒಂದು ಕಮಿಟ್ಮೆಂಟ್ನ ಇಟ್ಕೊಂಡೇ ಮಾಡೋದು. ಅಂದರೆ ಅದಕ್ಕೆಲ್ಲ ಒಂದು ಅವಾಗಿನಿಂದನೂ ಒಂದು ಸ್ಪೆಷಲ್ ಪ್ಲೇಸ್ ಅನ್ನೋದಿದೆ, ಸ್ಪೆಷಲ್ ಒಂದು ಜಾಗ ಇದೆ ಅದಕ್ಕೆಲ್ಲ. ಅದನ್ನು ಒಂದು ಮೈಂಡಲ್ಲಾಗಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಯಾವ ಸಂಬಂಧನೂ ಅಷ್ಟೇ ಜಸ್ಟ್ ಫಾರ್ 1 ಇಯರ್ 2 ಇಯರ್ 10 ಇಯರ್ 20 ಇಯರ್ ಮುಗ್ದೋಗಲ್ಲ. ಎಷ್ಟು ದಿನ ಇರ್ತೀವಿ ಗಾಯ್ಸ್ ಈ ಭೂಮಿ ಮೇಲೆ? ಇರೋಷ್ಟು ದಿನ ನಂಬಿಕೆನ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರೋರು ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂದರೂ ಅಟ್ಲೀಸ್ಟ್ ನಮಗಾಗಿ ಬಂದಿರೋಳು ನಂಬಿಕೆ ಇಟ್ಟು ಕೈ ಹಿಡ್ದಿರೋನ್ನ ನಂಬಿಕೆನ ಉಳಿಸ್ಕೋಬೇಕಲ್ವ. ಹಾಗಾಗಿ ಈ ಥರ ಸಂಬಂಧಗಳಿದ್ದರೆ ಆಲ್ಮೋಸ್ಟ್ ಒಳ್ಳೆಯದಲ್ಲ, ನನ್ನ ಪ್ರಕಾರ ಒಳ್ಳೆಯದಲ್ಲ. ಬಿಕಾಸ್ ಈ ಹೆಣ್ಮಕ್ಳು ಅಷ್ಟೇ ತುಂಬ ಕಡೆ ಕೇಳ್ಪಟ್ಟಿದ್ದೀನಿ, ನೋಡಿದ್ದೀನಿ. ಅವರಿಗೂ ಒಂದು ಸಂಸಾರ ಇರುತ್ತೆ, ಅವರಿಗೂ ಒಂದು ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ. ಅವ್ರ ಜೀವನನ ಹಾಳು ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಜನ ಹೆಣ್ಮಕ್ಳು ಹೀಗೇ, ಅದು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಮಿಂದ ಆಗುತ್ತೋ ಅಥವಾ ಹಸ್ಬೆಂಡ್ ಇಲ್ಲ ಅಂತ ಆ ಥರ ಇರ್ತಾರೋ ಏನೋ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳು ಹೀಗಿರಲ್ಲ. ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ನೋಡಿದ್ದೀನಿ ತುಂಬ ಹೆಣ್ಮಕ್ಳು ಈ ಥರ ಕ್ಯಾರೆಕ್ಟರ್ನ. ಬಟ್ ಅವರ ಸಂಸಾರನ ದಯವಿಟ್ಟು ಹಾಳು ಮಾಡಬೇಡಿ. ಅಂದರೆ ನಿಮ್ಮ ಗಂಡನೇ ಈ ಥರ ಇದ್ದು ನಿಮ್ಗೆ ಹೇಗೆ ಅನಿಸಿರ್ಬೇಡ, ಆ ಜಾಗದಲ್ಲಿ ಆ ಹೆಣ್ಣನ್ನು ಇಟ್ಟು ನೋಡಿ. ಯಾಕೆಂದರೆ ಅವಳ ಮನಸ್ಥಿತಿನೂ ಹಾಗೆ ಇರುತ್ತೆ. ದಯವಿಟ್ಟು ಯಾರ ಸಂಸಾರನೂ ಕೂಡ ಹಾಳು ಮಾಡೋಕ್ಕೆ ಯಾವುದೇ ಹೆಣ್ಮಕ್ಳು ಹೋಗ್ಬೇಡಿ. ಗಂಡು ಮಕ್ಕಳು ಅಷ್ಟೇ, ನಿಮ್ಮ ಕೈ ಹಿಡ್ದು ಬಂದಿರೋಳನ್ನ ಕೈ ಬಿಡಬೇಡಿ, ಅವಳಿಗೆ ಮೋಸ ಮಾಡಬೇಡಿ. ಹೇಳ್ತಾರೆ ಹೆಣ್ಮಕ್ಳು ಮನೇಲಿ ಹತ್ತಿರ ಒಳ್ಳೇದಾಗಲ್ಲ, ಲಕ್ಷ್ಮಿ ಉರಿಯಲ್ಲ ಅಂತ. ನಿಜವಾಗ್ಲೂ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿ ಉದ್ಧಾರ ಆಗಿರೋರು ಯಾರೂ ಇಲ್ಲ ಗಾಯ್ಸ್. ಅವ್ರಿಗೆ ಉದ್ಧಾರ ಆಗೋಕ್ಕೆ ಚಾನ್ಸೂ ಇಲ್ಲ. ಏನೋ ನೀವು ಅವ್ರ ಕಡೆಯಿಂದ ದುಡ್ಡು ಬರ್ತಿದೆ, ಇನ್ನೊಂದು ಬರ್ತಿದೆ ಅಂತ ಎಂಜಾಯ್ ಮಾಡ್ಬೋದು, ಅದೇ ಲೈಫಾ? ನೀವೊಂದು ಫಂಕ್ಷನ್ಗೆ ಹೋಗ್ತೀರಾ, ಎಲ್ಲರೂ ಹೋಗ್ತೀರಾ ಅಂದರೆ ನಿಮಗೆ ಫ್ಯಾಮಿಲಿ ಇದ್ದರೆ ಮಾತ್ರ ಗೌರವ ಕೊಡೋದು. ಯಾರೇ ಆದರೂ ಅಷ್ಟೇ, ನಿಮ್ಗೆ ಫ್ಯಾಮಿಲಿ ಇದೆ ಅಂದ್ರೇ ಎಲ್ಲರಿಂದ ಒಂದು ರೆಸ್ಪೆಕ್ಟ್ ಇಗೋದು. ಈ ಥರ ಎಲ್ಲದಕ್ಕೂ ಅದಕ್ಕೊಂದು ಅರ್ಥನೇ ಇಲ್ಲ. ಫಾರಿನ್ ಕಂಟ್ರಿಗಳಲ್ಲೆಲ್ಲ ಇವೆಲ್ಲ ಇರ್ಬೋದು, ಬಟ್ ಇಂಡಿಯನ್ಸ್ ನಮ್ಮ ಒಂದು ಸಂಸ್ಕೃತಿನ ಮರಿಬೇಡಿ. ಚೆನ್ನಾಗಿರಿ. ನಂಬಿಕೆ ಹೇಳಿದೆ ಅಲ್ವಾ. ನೆಕ್ಸ್ಟ್ ಫ್ಯಾಮಿಲಿ ಕಮಿಟ್ಮೆಂಟ್ ಮೀನ್ಸ್ ಅಂದರೆ ಇವಾಗ ಒಬ್ಬ ಗಂಡಸು ದುಡಿಯೋಕ್ಕೆ ಹೋಗ್ತಾನೆ ಅಂದ ತಕ್ಷಣ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಾಗಲಿ ಮತ್ತೊಂದಾಗಲಿ ಅದಕ್ಕೆಲ್ಲ ಮುಂಚೆ ಮನೇಲಿ ನನಗೂ ಒಬ್ಬಳು ಹೆಂಡತಿ ಇದ್ದಾಳೆ, ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ, ಅವರು ನಾನು ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಏನೂ ಕೊರತೆ ಆಗದೆ ಇರೋ ರೀತಿ ನೋಡ್ಕೋಬೇಕು. ಹೆಣ್ಮಕ್ಳಾದರೂ ಅಷ್ಟೇ ಮನೇಲೇ ಇದ್ದು ಗಂಡನೇ ನೋಡ್ಕೋಬೇಕು ಅನ್ನೋದೇನಿಲ್ಲ. ಹೆಣ್ಮಕ್ಳು ಅಷ್ಟೇ, ನನ್ನ ಗಂಡ ಕೆಲಸಕ್ಕೆ ಹೋಗ್ತಿದ್ದಾನೆ, ನಾನು ಅವರಿಗೆ ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟಿವ್ ಆಗಿರಬೇಕು. ಹೆಣ್ಮಕ್ಳು ಅಷ್ಟೇ, ನನ್ನ ಗಂಡ ದುಡಿಯೋಕೆ ಹೋಗ್ತಿದ್ದಾನೆ, ಅವ್ನು ಕರೆಕ್ಟಾಗಿ ತಂದು ಕೊಡಬೇಕು, ನನ್ನ ಕೈಗೆ ಕೊಡಬೇಕು, ಇದೇ ಮಾಡಬೇಕು, ಅದು ಆ ಥರ ಎಲ್ಲ ಇಲ್ಲ. ಹೆಣ್ಮಕ್ಳು ದುಡಿಬೇಕು, ಹೆಣ್ಮಕ್ಳು ದುಡ್ಡು ತನ್ನ ಹಸ್ಬೆಂಡಿಗೆ ಎಷ್ಟಾಗುತ್ತೆ ಅಷ್ಟು ಅವರು ಸಪೋರ್ಟಿವ್ ಆಗಿರಬೇಕು, ಗಂಡನೂ ಸಪೋರ್ಟಿವ್ ಆಗಿರಬೇಕು. ಇದು ಹೊಂದಾಣಿಕೆಗೂ ಆಗುತ್ತೆ. ಆ ಥರ ಹೊಂದಾಣಿಕೆಯಲ್ಲಿ ಮಾಡ್ಕೋಬೇಕು. ದಟ್ಸ್ ಲೈಕ್ ಎ ಫ್ಯಾಮಿಲಿ ಕಮಿಟ್ಮೆಂಟ್. ನಮ್ಮ ಒಂದು ಕಮಿಟ್ಮೆಂಟ್, ನಾವು ಇದನ್ನು ತೊಗೋಬೇಕು ಅಂತ ಇಬ್ಬರು ಫಿಕ್ಸ್ ಆಗಿದರೆ ಇಬ್ಬರು ಸೇವಿಂಗ್ಸ್ನ ಮಾಡಿ ಅದನ್ನು ಮಾಡಬೇಕು. ನಾನೊಂದು ವಿಷಯ ಇಲ್ಲ, ಬಿಕಾಸ್ ಲೈಫಲ್ಲಿ ನೀವು ಇನ್ನೊಂದು 50 ಇಯರ್ಸ್ ಇರ್ತಿರೋ 60 ಇಯರ್ಸ್ ಇರ್ತಿರೋ ಅದು ಗೊತ್ತಿಲ್ಲ. ಸ್ವಲ್ಪ ಜನ ಹೇಳ್ತಾರೆ ಅಂದರೆ ಸಂಪಾದನೆ ಮಾಡ್ಕೊಂಡಿರೋದಲ್ಲ, ಎಂಜಾಯ್ ಮಾಡಬೇಕು, ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡಬೇಡಿ ಅಂತ ಹೇಳಲ್ಲ. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿ ಚೆನ್ನಾಗಿರಿ, ಎಲ್ಲನೂ ಮಾಡಿ. ಬಟ್ ನಿಮ್ಮ ಸೇಫ್ಟಿಗೆ ನೀವೇನು ಮಾಡ್ಕೊಂಡಿದ್ದೀರಾ? ಯಾಕೆ ಅಂದರೆ ನೀವು ಎಂಜಾಯ್ ಮಾಡೋಕ್ಕೆ ಹೋಗ್ತೀರಾ ಅಲ್ವಾ, ಫ್ರೆಂಡ್ಸ್ ಯಾವತ್ತೂ ಬರಲ್ಲ, ಅಪ್ಪ ಅಮ್ಮನೂ ಬರಲ್ಲ ಗಾಯ್ಸ್. ಒಂದು ಸಿಚುವೇಷನಲ್ಲಿ ಯಾರೂ ಬರಲ್ಲ. ಲಾಸ್ಟಲ್ಲಿ ಸಫರ್ ಪಡೋದು ನಿಮ್ಮ ಹೆಂಡತಿ ಮಕ್ಕಳಷ್ಟೇ. ಮಕ್ಕಳು ಒಂದು ಲೆವೆಲ್ಗೆ ಅವರು ಬೆಳೆದು ಅವ್ರ ಖರ್ಚುಗಳನ್ನ ಇದನ್ನ ಮೇಂಟೈನ್ ಮಾಡ್ತಾರೆ ಅನ್ನೋ ಒಂದು ಇದಾದಾಗ ಹೆಂಡತಿ ಒಬ್ಬಳೇ ಸಫರ್ ಪಡೋದು. ನನ್ನ ಪ್ರಕಾರ ಹೆಂಡತಿ ಒಬ್ಬಳೇ ಸಫರ್ ಪಡೋದು, ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಹಾಗಾಗಿ ನಿಮ್ಮ ಒಂದು ಸೇಫ್ಟಿ ಅಂದರೆ ನಾನಿವಾಗ ಬಿದ್ದರೂ ನಾನು ಎದೋಳೋಷ್ಟು ನನಗೆ ಕೆಪಾಸಿಟಿ ಇದೆ ಅನ್ನೋದನ್ನ ಮುಗಿಸ್ಕೊಳ್ಳಿ, ಆಮೇಲೆ ನೀವು ಎಂಜಾಯ್ ಮಾಡಬೇಡಿ ಅಂತ ಹೇಳಲ್ಲ. ಇರೋದೊಂದು ಲೈಫು ಎಂಜಾಯ್ ಮಾಡಬೇಕು. ಬಟ್ ಅತಿಯಾದರೆ ಅದು ಏನೋ ಹೇಳ್ತಾರಲ್ಲ, ಅತಿಯಾದರೆ ಸಮಥಿಂಗ್ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ಲಾಸ್ಟ್ ಒನ್ ಸಪೋರ್ಟ್ ಅಂತ ಅಂದರೆ ತುಂಬ ಮನೆಗಳಲ್ಲಿ ಇದಿದೆ. ಹೆಣ್ಮಕ್ಳು ಜೀನ್ಸ್ ಹಾಕಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ವೀಡಿಯೋಸ್ ಮಾಡಬೇಡ, ಸಮಥಿಂಗ್ ಅವ್ರ ಮನೆಗೆ ಹೋಗ್ಬೇಡ, ಇವ್ರ ಮನೆಗೆ ಹೋಗ್ಬೇಡ, ಅವ್ರ ಜೊತೆ ಮಾತಾಡಬೇಡ, ನಿಮ್ಮ ಅಪ್ಪ ಅಮ್ಮ ಮನೆಗೆ ಏನಕ್ಕೆ ಜಾಸ್ತಿ ಹೋಗ್ತೀಯಾ, ತುಂಬ ಅಂದರೆ ಏನೂ ಸಪೋರ್ಟ್ ಮಾಡ್ದೇ ಒಂಥರ ನನ್ನನ್ನು ಕೇಳೇನೇನು ಮಾಡಬೇಕು,
ಒಂಥರ ಏನೋ ಕೆಲಸದವ್ರನ್ನ ತೊಗೊಬಿಟ್ಟಿದ್ದೀವಿ ಮನೇಲಿದ್ದಾರೆ ಅವರು ಅನ್ನೋ ಥರ ಫೀಲ್ ಇರುತ್ತೆ. ರಿಸ್ಟ್ರಿಕ್ಷನ್ ಮಾಡಿಬಿಡಿ ಅಂತ ಹೇಳಲ್ಲ. ಕೆಟ್ಟದ್ದು ಅಂತ ಅಂದಾಗ ಅದು ನನ್ನ ಹೆಂಡ್ತಿ ನನ್ನೋಳು ಮಾಡದೇ ಇರಲಿ ಅಂತ ಎಲ್ಲ ಹಸ್ಬೆಂಡ್ರು ಅಂದ್ಕೊಳ್ಳೋದು ಸರಿ. ಬಟ್ ಅದು ಅತಿ ಆಗಬಾರ್ದಲ್ವ. ಅತಿ ಆದರೆ ಅದೊಂಥರ ಹಗ್ಗ ಹಾಕಿ ಕಟ್ಟು ಮನೇಲಿ ಇಟ್ಟಂಗೆ ಆಗುತ್ತೆ ಹೆಂಗಸ್ರಿಗೆ. ಅವ್ರೇನಾದರೂ ಮಾಡ್ತಾರೆ ಅಂದರೆ ಅದಕ್ಕೆ ಸಪೋರ್ಟಿವ್ ಆಗಿರಿ. ಹೆಂಗಸರು ಅಷ್ಟೇ, ಗಂಡಸರು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾರೆ, ಸಮಥಿಂಗ್ ಏನಾದ್ರು ಮಾಡ್ತಾರೆ ಅಂದಾಗ ನೀವು ಅವರಿಗೆ ಸಪೋರ್ಟಿವ್ ಆಗಿರಿ. ದಟ್ಸ್ ಲೈಕ್ 5 ಸೂತ್ರಗಳು ನನಗೆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಇರೋದು. ನಾನು ನನ್ನ ಹಸ್ಬೆಂಡ್ ಇರುವಂಥ ಒಂದು ಕಮಿಟ್ಮೆಂಟಲ್ಲಿ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇರೋದನ್ನ ಹೇಳಿದೆ ಗೈಸ್. ನಮ್ಮದು ಜಸ್ಟ್ 12 ಇಯರ್ಸ್ ಆಗಿರೋದು ಮ್ಯಾರೇಜ್ ಆಗಿ, ಬಟ್ ನಮಗೆ ಕಾನ್ಫಿಡೆಂಟ್ ಇದೆ 25 ದೇವರು 25 ಸಿಲ್ವರ್ ಜುಬ್ಲಿ ಆ್ಯಂಡ್ ಗೋಲ್ಡನ್ ಜುಬ್ಲಿ ಆಚರಿಸೋಷ್ಟು ಆಯುಷು ಆರೋಗ್ಯನ ನನಗೆ ನನ್ನ ಗಂಡಂಗೆ ಕೊಡಲಿ. ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಬಿಕಾಸ್ ನನ್ನ ಸುತ್ತಮುತ್ತ ನಡೆದಿದ್ದೊಂದು ಘಟನೆ ಅದೆಲ್ಲ ನೋಡಿದಾಗ ನನಗೇನೋ ಹೇಳಬೇಕು ಅನ್ನಿಸ್ತು. ಲೈಕ್ ಇವತ್ತಿನ ಇದರಲ್ಲಿ ಅಫೇರ್ಸ್ಗಳು ಜಾಸ್ತಿ ಆಗ್ತಿದೆ, ಅದನ್ನು ನೋಡಿದಾಗ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಅದು ಹೇಗೆ ಹೇಳೋದು, ಗಂಡ ಹೆಂಡ್ತಿ ಅನ್ನೋದು ನನ್ನ ಪ್ರಕಾರ ಒಂದು ಪವಿತ್ರವಾದ ಸಂಬಂಧ. ಆ ಜಾಗನ ಬೇರೆಯವರಿಗೆ ಕೊಡೋದಿರಲಿ, ಅದ್ರ ಬಗ್ಗೆ ಯೋಚನೆ ಮಾಡೋದು ಯಾವ ಹೆಣ್ಣು ಸರಿಯಲ್ಲ ಗಂಡು ಸರಿಯಲ್ಲ. ಹಳೆ ವೀಡಿಯೋಸ್ ಇದ್ದಾವೆ, ಅದನ್ನು ನೋಡಿ. ಇನ್ನು ಮುಂದೆ ಬರೋ ವೀಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.